Knowledge Park, the Creative School. Admissions are open from LKG to 10th standard. Free uniform for new admission students. Public School English Medium. Admissions are open. Nursery to higher classes. ನಮಸ್ಕಾರ. ನಿನ್ನೆ ಈ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ ಸನ್ಮಾನ್ಯ ಶ್ರೀ ಶರಣು ಸಲಗರ್ ಅವರ ನೇತೃತ್ವದಲ್ಲಿ ಸತತವಾಗಿ ಸುರಿದಂತ ಭಾರಿ ಮಳೆಯಿಂದ ಹಾನಿಗೊಳಗಾದಂತ ರೈತರಿಗೆ ಪರಿಹಾರ ಧನ ವಿತರಣೆ ವಿಳಂಬ ಧೋರಣೆ ಕುರಿತು ರೈತರ ಒಂದು ನೇತೃತ್ವದಲ್ಲಿ ನಿನ್ನೇನು ಅರೆಬೆತ್ತಲೆ ಮೆರವಣಿಗೆ ನಡೆಸಿಕೊಂಡರು. ಅದನ್ನು ನೋಡಿದರೆ ಅದು ತುಂಬಾನೇ ಹಾಸ್ಯಾಸ್ಪದವಾಗಿದೆ. ಬಂಧುಗಳೇ, ಇವರಿಗೆ ರೈತರ ಬಗ್ಗೆ ಕಾಳಜಿ ಇದ್ದರೆ, ನಿಜವಾಗಲೂ ಇವರು ರೈತರ ಕಷ್ಟವನ್ನು ಅರಿತವರಾಗಿದ್ದರೆ ನಿನ್ನೆ ಇಂಥ ಒಂದು ತಮಾಷೆ ಅವ್ರು ಮಾಡ್ತಾ ಇರಲಿಲ್ಲ. ಯಾಕಂದ್ರ ರೈತ ಈ ನಾಡಿನ ಯೋಗಿ. ರಾಷ್ಟ್ರಕವಿ ಕುವೆಂಪು ಅವರು ರೈತರ ಬಗ್ಗೆ ಬಹಳ ಒಂದು ಗೌರವ ಸೂಚಕವಾದಂತ ಪದವನ್ನು ಬಳಸಿದ್ದಾರೆ. ರೈತನಿಗೆ ಅವರು ನೇಗಲು ಯೋಗಿ ಅಂತ ಕರೆದಿದ್ದಾರೆ. ARK Giri Silk and Sari. 7 Heaven Golden Super Mart 50% off. Winter sale Nepali sweater wala ladies, gents and kids. City ke tourist lodge और हरड़ा चौक बसवा कल्याण. ಯಾವ ರೀತಿ ಅಂದ್ರ ಒಂದು ಪದ್ಯದ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ ಅವರು. ನೇಗಿಲ ಕುಲದೊಳಗ ಅಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ ಅಂತ. ಇದರ ಅರ್ಥ ಏನು? ಏನು ಅರಿಯದ ನೇಗಿಲ ಯೋಗಿ ಜಗಕ್ಕೆ ಅನ್ನವ ನೀಯುವನು. ಇಂಥ ಒಂದು ಶ್ರೇಷ್ಠವಾದ ಗೌರವ ಸೂಚಕವಾದಂತಹ ಪದಗಳು ಆ ರೈತರಿಗೆ ರಾಷ್ಟ್ರಕವಿ ಕುವೆಂಪು ಅವರು ಬಳಸ್ತಾರೆ. ಆದ್ರೆ ಸನ್ಮಾನ್ಯ ಶಾಸಕರು ರೈತರ ಹೆಸರಿನ ಮೇಲೆ ಬಸವ ಕಲ್ಯಾಣದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಬಂಧುಗಳೇ, ಈಗಾಗಲೇ ಮೇ ತಿಂಗಳಿನಿಂದ Welcome to Microserve. We offer expert training in cloud, DevOps, AI, and Linux. Microserve, empowering future engineers. Enroll now. ಸೆಪ್ಟೆಂಬರ್ ತಿಂಗಳವರೆಗೆ, ಸೆಪ್ಟೆಂಬರ್ ಕೊನೆಯ ವಾರದವರೆಗೆ ಸತತವಾಗಿ 5 ತಿಂಗಳ ಕಾಲ ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಅತಿವೃಷ್ಟಿ, ಹಿಂದೆಂದೂ ಕಾಣದಂತ ಮಳೆ ಆಗಿದೆ. ಇದು ಸತ್ಯವಾದ ಮಾತು. ಆದರೆ ಸರ್ಕಾರ ಕಣ್ಣು ಮುಚ್ಚಿ ಕುಂತಿಲ್ಲ. ನಮ್ಮ ಬೀದರ್ ಜಿಲ್ಲೆ ವಿಷಯ ತೆಗೆದುಕೊಂಡಾಗ ಸನ್ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು, ನಮ್ಮ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ನಾಯಕರು, ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಸಾಹೇಬರು ಸತತವಾಗಿ ಮಂಠಾ ಜಿಲ್ಲಾ ಪಂಚಾಯತ್ ಕ್ಷೇತ್ರ, ಕೊಹಿನೂರ್ ಜಿಲ್ಲಾ ಪಂಚಾಯತ್ ಕ್ಷೇತ್ರ, ಮುಡ್ಬಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ, ನಾರಾಯಣಪುರ ಜಿಲ್ಲಾ ಪಂಚಾಯತ್ ಕ್ಷೇತ್ರ, ಪರ್ತಾಪುರ ಜಿಲ್ಲಾ ಪಂಚಾಯತ್ ಕ್ಷೇತ್ರ, ಹುಲ್ಸೂರ್ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಮತ್ತು ಬಸವ ಕಲ್ಯಾಣ ನಗರದಲ್ಲಿ ಮಳೆಯಿಂದ ಆಗಿರುವಂತ ಅವಘಡ ಏನಾಗಿತ್ತು ಆ ಪ್ರದೇಶಗಳಿಗೆ ಖುದ್ದಾಗಿ ಭೇಟಿ ಕೊಟ್ಟು ಜನರೊಂದಿಗೆ ನಾವಿದ್ದೇವೆ, ಸರ್ಕಾರದಿಂದ ಇದಕ್ಕೆ ಪರಿಹಾರ ನಾವು ಇಸ್ಕೊಡ್ತೇವೆ ಅಂತ ಮಾತು ಕೊಟ್ಟು ಆ ಕೊಟ್ಟ ಮಾತಿನಂತೆ ಇವತ್ತು ಬೀದರ್ ಜಿಲ್ಲೆಗೆ 300 ಕೋಟಿ ರೂಪಾಯಿ ಸರ್ಕಾರ ಪರಿಹಾರ ಘೋಷಣೆ ಮಾಡಿದೆ. ಆ ಪರಿಹಾರ ಘೋಷಣೆ 2-3 ದಿವಸಗಳ ಹಿಂದೆನೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಅಕ್ಟೋಬರ್ 30ರೊಳಗೆ ಎಲ್ಲಾ ರೈತರ ಖಾತೆಗಳಿಗೆ ಸರ್ಕಾರದ ಪರಿಹಾರಧನ ಜಮಾ ಆಗಬೇಕಂತ ಈಗಾಗಲೇ ಆದೇಶ ಮಾಡಿದ್ದಾರೆ. ಇಷ್ಟೆಲ್ಲಾ ಗೊತ್ತಿದ್ರು ಕೂಡ ಇವರು ರೈತರ ಹೆಸರಲ್ಲಿ ಬಸವ ಕಲ್ಯಾಣ ನಗರದಲ್ಲಿ ಅರಬೆತ್ತಲೆ ಮೆರವಣಿಗೆ ಮಾಡಿ ಇವತ್ತು ಇಡೀ ಕನ್ನಡ ನಾಡಿಗೆ, ಇಡೀ ಕರ್ನಾಟಕಕ್ಕೆ ಒಂದು ಹಾಸ್ಯಾಸ್ಪದವಾಗಿ ಇವರು ಬಿಂಬಿಸಿದ್ದಾರೆ. ಬಂಧುಗಳೇ, ನಾ ಹೇಳೋದಿಷ್ಟೇ, ಅವ್ರಿಗೆ ನಿಜವಾದ ರೈತರ ಕಾಳಜಿ ಇದ್ದರು, ನಿಜವಾಗಿ ಅವ್ರಿಗೆ ರೈತರ ಕಷ್ಟ ಅರಿಯುವಂತ ಅವ್ರ ಮನಸ್ಸಿದ್ರ 2023 ಚುನಾವಣೆಯಲ್ಲಿ ಅವ್ರು ರೈತರಿಗೆ ಒಂದು ವಾಗ್ದಾನ ಮಾಡಿದ್ರು. 2023 ಚುನಾವಣೆಗಿಂತ ಮುಂಚೆ ರೈತರಿಗೆ ಒಂದು ವಾಗ್ದಾನ ಮಾಡಿದ್ರು. ಏನಂತ? ಬರುವಂತ ಅಕ್ಟೋಬರ್ ದಸರಾ ಖಂಡೆ ಪೂಜೆ ದಿವಸ ನಾನು ಬಸವ ಕಲ್ಯಾಣದಲ್ಲಿ 100 ಎಕರೆ ಪ್ರದೇಶದಲ್ಲಿ ಬೃಹತ್ ಆದ ಸಕ್ಕರೆ ಕಾರ್ಖಾನೆ ನಿರ್ಮಾಣ ಮಾಡ್ತೀನಿ, ಸೋಯಾಬೀನ್ ಎಣ್ಣೆ ಕಾರ್ಖಾನೆ ನಿರ್ಮಾಣ ಮಾಡ್ತೀನಿ ಅಂತ ರೈತರಿಗೆ ಒಂದು ಭರವಸೆ ಕೊಟ್ಟರು. ಅದು ರೈತರ ಜೊತೆ ಆಡಿದ ಚೆಲ್ಲಾಟ. ಅವತ್ತು ರೈತರನ್ನು ಈ ಮಾತು ಕೊಟ್ಟು ರೈತರಿಗೆ ಮೋಸ ಮಾಡಿ ರೈತರಿಂದ ಮತ ಪಡೆದು ಶಾಸಕರಾಗಿ ಇವತ್ತು ರೈತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಇಂತಹ ಮಾತು ಇದು ಖಂಡನೀಯವಾದಂತ ಮಾತು. ನಾವು ಇದಕ್ಕೆ ಒಪ್ಪೋದಿಲ್ಲ.
ಬಂಧುಗಳೇ, ರೈತರ ಬಗ್ಗೆ ಬಹಳಷ್ಟು ವಿಚಾರಗಳಿದೆ. ಯಾವುದೇ ರೈತ ಯಾವುದೇ ಪಕ್ಷ ಜಾತಿ ಧರ್ಮಕ್ಕೆ ಸೀಮಿತವಾಗಿರಲ್ಲ. ರೈತ ನೇಗಿಲ ಯೋಗಿ. ರೈತನಾದವನು ಯಾವುದೇ ಪಕ್ಷದ ಧ್ವಜ ಹಿಡಿಯೋದಿಲ್ಲ. ಸ್ಪಷ್ಟವಾಗಿ ಹೇಳ್ತೀನಿ ನಾನು. ಪಕ್ಷದ ಧ್ವಜ ಹಿಡಿದವರು ರೈತರಲ್ಲ. ಪಕ್ಷದ ಧ್ವಜ ಹಿಡಿದವರು ಆ ಪಕ್ಷದ ಕಾರ್ಯಕರ್ತರು. ಆ ಪಕ್ಷದ ಕಾರ್ಯಕರ್ತರು, ನಾವು ಅಧಿಕಾರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇದೆ, ಅವರು ರೈತರಿಗೆ ಪರಿಹಾರ ಕೊಡುವ ವಿಷಯದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಬಂಧುಗಳೇ, ಶರಣು ಸಲಗರ್ ಅವರಿಗೆ ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು ಇವತ್ತು. ಸತತವಾಗಿ ಮೇ ತಿಂಗಳಿನಿಂದ ಅಕ್ಟೋಬರ್ ಮೊದಲ ವಾರತನ ಬಸವಕಲ್ಯಾಣ ವಿಧಾನಸಭಾ ಕ್ಷೇತ್ರದಾಗ ಸತತವಾಗಿ ಮಳೆ ಆಯ್ತು. ನೀವು ಯಾವ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಹೋಗಿ ವಿಸಿಟ್ ಕೊಟ್ಟಿರಿ ಹೇಳ್ರಿ? ಕೊಯ್ನೂರು ಜಿಲ್ಲಾ ಪಂಚಾಯತ್ ಹೋದ್ರಿ? ಇಲ್ಲ. ಮಂಠಾ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಹೋದ್ರಿ? ಇಲ್ಲ. ಮುಡುಬಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಹೋದ್ರಿ? ಇಲ್ಲ. ನಾರಾಯಣಪುರ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಹೋದ್ರಿ? ಇಲ್ಲ. ಪ್ರತಾಪುರ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಹೋಗಿರಿ? ಇಲ್ಲ. ಹುಲ್ಸೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಹೋಗಿರಿ? ಇಲ್ಲ. ಅಕ್ಟೋಬರ್ 3ನೇ ತಾರೀಕಿನ ದಿವಸ ಹುಲ್ಸೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಅಂಬೇವಾಡಿಯಲ್ಲಿ ಒಂದು ಹೊಲದಲ್ಲಿ ಹೋಗಿ ನೀರಿನಲ್ಲಿ ಮುಳುಗಿ ನಿಂತರು. ಯಾಕೆ ನೀರಿನಲ್ಲಿ ಒಳಗ್ ಮುಳುಗುರಿ ನಮಗ ನುಕ್ಸಾನ್ ಆಗ್ಯದ ಗೊತ್ತೈತೆ? ಮ್ಯಾಗ ನಿಂತರು ಗೊತ್ತಾಗಲ್ಲ ನಮಗ? ಮ್ಯಾಗ ನಿಂತರು ಗೊತ್ತಾಗಲ್ಲ? ಇದೆಲ್ಲ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದಾಗ ದೊಂಬರಾಟ ನಡ್ಲತ್ತಿದ್ದು. ಇಂಥದ್ದು ಈ ಕ್ಷೇತ್ರದಾಗ ನಡೆಯಲ್ಲ. ತಾವು ಶಾಸಕರಿದ್ರಿ, ಶಾಸಕರ ಸ್ಥಾನದ ಘನತೆ ಕಾಪಾಡ್ಕೋರಿ. ಯಾಕಂದ್ರ ನೀವೇನು ಶಾಸಕ ಸ್ಥಾನ ಮೇಲೆ ಕುಂತಿರ್ಲ, ನಿಮ್ಕ ಮೊದಲು ಬಹಳ ಒಳ್ಳೊಳ್ಳೆ ವ್ಯಕ್ತಿಗಳು ಈ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರ ಪ್ರತಿನಿಧಿಸಿ ಹೋಗ್ಯಾರ. ಬಸವ ಕಲ್ಯಾಣ ಕೀರ್ತಿ ಇಡೀ ಕರ್ನಾಟಕದಾಗ ಕೀರ್ತಿ ಪತಾಕೆ ಹಾಸ್ಯಾರ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರ. ಇಂಥ ವಿಷಯಗಳು ಬಹಳ ಗಂಭೀರವಾಗಿ ತಗೋರಿ ನೀವು. ಯಾಕಂದ್ರೆ ಮಾತಿನ ಬರೋದಾಗ ಏನ್ ಬಿ ಮಾತಾಡ್ತೀರಿ. ಯಾವಾಗ್ನು ಮಾತ್ ಮೈಕ್ ಸಿಕ್ಕರು ಸಾಕು, ಏನ್ ಬಿ ಮಾತಾಡ್ತೀರಿ. ಬಡವರ ರೈತರು ಹಾಂಗಾರ ಹಿಂಗಾರ ಅದು ಹರ ಇದು ಹರ ಅವ್ರ ಬಗ್ಗೆ ಮೊಸಳೆ ಕಣ್ಣೀರ್ ಸುರ್ಸೋದು. ಮೊನ್ನೆ ಮಾತಿನ ಭರಾಟೆಗೆ ಏನಂದ್ರೆ ಬಡತನಕ್ಕಾಗಿ ಹೆಣ್ಣು ಮಕ್ಕಳು ವೇಶ್ಯಾವಾಟಿಕೆ ಮಾಡತ್ತಾರ ಅಂತ ಹೇಳಿದ್ರಿ. ಇದು ಅಂತ ಅಕ್ಷಮ್ಯ ಅಪರಾಧ ಅದ? ಪ್ರೂವ್ ಮಾಡ್ತಾ ಅಂತ ಹೇಳಿದ್ರಿ. ಏನ್ ಪ್ರೂವ್ ಮಾಡ್ತೀರಿ ಇದು ಮಾತ? ಇಂಥವೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ಯಾಕಂದ್ರ ಹೆಣ್ಣಿಗ ಒಂದು ಗೌರವ ಸ್ಥಾನ, ದೇವರ ಸ್ಥಾನ ಕೊಟ್ಟಂತ ಭೂಮಿ ಅದ ಇದು. ಸೋಲಾಪುರ ಸಿದ್ದರಾಮೇಶ್ವರ ಹೇಳ್ತಾ ಇದ್ದಾರೆ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ಯಾರು. ಅಂತ ಹೆಣ್ಣು ಮಕ್ಕಳು ಬರೆದಾಗ ನೀವು ಬಡತನ ಹೆಚ್ಚಾಗಿ ಅವ್ರು ವೇಶ್ಯಾವಾಟಿಕೆ ಮಾಡ್ಲತ್ತಾರ ಅಂತ ಹೇಳತ್ತಿರಲ್ಲ, ಇದು ಅಕ್ಷಮ್ಯವಾದಂತ ಅಪರಾಧ ಅದ. ಈ ಮಾತು ನೀವು ಬಹಿರಂಗವಾಗಿ ಇಡೀ ಸ್ತ್ರೀ ಕುಲಕ ತಾವು ಕ್ಷಮೆ ಯಾಚಿಸ್ಬೇಕು. ಮಾನ್ಯ ಶಾಸಕರೇ, ತಾವು ಮೈಕ್ ಸಿಕ್ಕರೆ ಏನೋ ಮಾತಾಡಕ್ ಹೋಗ್ಬೇಡ ದಯವಿಟ್ಟು. ಸಾಕಷ್ಟು ವಿಷಯಗಳವ. ನೀವು ನಿನ್ನೇನು ಮಾಡಿರ್ಲ ಅರೆಬೆತ್ತಲೆ ಮೆರವಣಿಗೆ, ಇದು ಕಂಪ್ಲೀಟ್ಲಿ ಇದು ನನ್ನ ದೃಷ್ಟಿಯೊಳಗೆ ಇದು ದೊಂಬರಾಟ. ಇದು ಬಹಳ ಹಾಸ್ಯಾಸ್ಪದವಾಗಿದೆ ಇದು ಮಾತು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರ, ರಿಷಬ್ ಶೆಟ್ಟಿ ಅವ್ರಿಗೆ ಹೇಳ್ಬೇಕಾಯ್ತು. ನೀವು ಕಾಂತಾರ ಮೂವಿ ರಿಷಬ್ ಶೆಟ್ಟಿ ಅವ್ರಿಗೆ ಈಗಾಗಲೇ 2 ಮೂವಿ ಮಾಡ್ಯಾರ ಅವ್ರು. ಅವ್ರಿಗೆ ನಾವು ಆಹ್ವಾನ ಕೊಡ್ತಾ ಇದ್ರಿ ರಿಷಬ್ ಶೆಟ್ಟಿ ಅವ್ರಿಗ, ಬಸವ ಕಲ್ಯಾಣಕ್ಕೆ ಬರ್ರಿ, 3ನೇ ಕಾಂತಾರ ನೀವು ಇಲ್ಲೇ ತೆಗಿಬಹುದು ಅಂತ ಒಳ್ಳೆ ಮನೋರಂಜನೆ ಇಡೀ ಕರ್ನಾಟಕ ನಾಡಿಗ ನಿನ್ನೆ ನಡೆದ ಅರಬತ್ತಲ್ಲಿ ಮೆರವಣಿಗೆ ಸಿಕ್ಕ್ಯದ. ದಯವಿಟ್ಟು ತಾವು ಅರ್ಥ ಮಾಡ್ಕೋರಿ. ವಿಷಯಗಳು ಸಾಕಷ್ಟಿದೆ. ನೀವು ಯಾವುದೇ ರೈತರ ಜಮೀನುಗಳಿಗೆ ಭೇಟಿ ಕೊಟ್ಟಿಲ್ಲ 5 ತಿಂಗಳ ಮಳೆ ಆದ್ರೂ. ಯಾವುದೇ ರೈತರ ಜಮೀನುಗಳಿಗೆ ನೀವು ಭೇಟಿ ಕೊಟ್ಟಿಲ್ಲ. ನೀವು ಇದು ವಿಷಯ ಸಾಕಷ್ಟು ಗಂಭೀರವಾಗಿ ವಿಷಯಗಳು ಬಹಳಷ್ಟಿದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರ, ನಿಮ್ಗ ನಾವು ಸುಮಾರು 5-6 ತಿಂಗಳಾಯ್ತು ಒಬ್ಬ ಬಸವ ಕಲ್ಯಾಣದ ನಾಗರಿಕರಾಗಿ ಪ್ರಜೆಗಳಾಗಿ ನಾವು ಎಲ್ಲಾ ಕಾಮಗಾರಿಗಳು ಕಳಪೆ ಮಟ್ಟದ ಕಾಮಗಾರಿ ನಡೆದ 10 ಕಂಪ್ಲೇಂಟ್ಗಳು ನಿಮ್ ಕಾಮಗಾರಿ ಮ್ಯಾಗದ. ಕಾಮಗಾರಿಗಳಾಗಿ 2-3 ತಿಂಗಳಾಗಿಲ್ಲ, ಎಲ್ಲಾ ಕಾಮಗಾರಿಗಳು ಕಿತ್ಕೊಂಡು ಹೋಗ್ಯಾವ. ಎಲ್ಲಾ ಕಾಮಗಾರಿಗಳು ಇದ್ರ ಬಗ್ಗೆ ಮಾತಾಡ್ರಿ MLA ಸಾಬ್ರೆ. ಇವೆಲ್ಲ ವೈಫಲ್ಯಗಳು ಮುಚ್ಚೋ ಸಲುವಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಹಳ್ಳಿ ಜನರನ್ನ ಬಸವ ಕಲ್ಯಾಣಕ್ಕೆ ಕರ್ಕೊಂಡು ಬಂದು ಅವ್ರ ಎದುರಿ ಹೈಡ್ರಾಮಾ ಮಾಡಿ ಏನ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ಬೇಕಂತ ನಿಮ್ ವಿಚಾರದಲ್ಲ, ಅದು ಈ ಬಸವ ಭೂಮಿದಾಗ ನಡೆಯಲ್ಲ. ಯಾಕೆ ಈ ಮಾತು ಹೇಳ್ತೇವೆ? ನಮ್ಮ ಜನರಿಗೆ ಎಲ್ಲ ಗೊತ್ತದ. ನೀವು ಏನ್ ಮಾಡ್ತೀರಿ ಏನಿಲ್ಲ ಎಲ್ಲ ಗೊತ್ತದ. ಇಷ್ಟು ದಿವಸ ನಾವೇನ್ ತಿಳ್ಕೊಂಡಿದೆವು, ನಮ್ ಬಸವ ಕಲ್ಯಾಣ MLA ಅವ್ರಿಲ್ಲ, ಅವ್ರೊಬ್ಬ ದೊಡ್ಡ ಕ್ಲಾಸ್ 1 ಕಾಂಟ್ರಾಕ್ಟರ್ ಅಂತ ನಾವು ತಿಳ್ಕೊಂಡಿವಿ. ಆದ್ರೆ ನಿನ್ನೆ ನೋಡಿದಾಗ ನಮಗ್ ಗೊತ್ತಾಯ್ತು, ಇವ್ರ ಮೈದಾಗ ದೌರ್ಬಿ ಬರ್ತಾನಂತ ಗೊತ್ತೈತಿ. ಯಾಕಂದ್ರೆ ಈಗ ಅವ್ರಿಗೆ ನೋಡ್ರ ಭಯ ಉಂಟು ನಮಗ್. ನಿನ್ನೆ ಏನ್ ಅವತಾರ ಅವ್ರು ಬಾರ್ಕೋಲಿಂದ ಹೊಡ್ಕೊಳ್ಳೋದೇನು, ಅದು ಮಂದಿ ತೋರ್ಸೋದೇನು, ಯಾರೇ ಮುಂದ್ ಹೊಂಟ್ರ ನೂಕ್ಲತ್ತಾರ. ಯಾಕಂದ್ರೆ ವಿಡಿಯೋ ಶೂಟಿಂಗ್ ಸರಿಯಾಗಿ ಆಗಲ್ಲ. ಅದು ಯಾರೇ ಹೊಂಟ್ರಲ್ಲ ಅವ್ರಿಗೆ ನೂಕ್ಲತ್ತಾರ. ವಿಡಿಯೋ ಶೂಟಿಂಗ್ ಸರಿಯಾಗಬೇಕಲ್ಲ. ಈಗ ನಿನ್ನೆ ಏನೋ ಅವ್ರು ಪ್ರತಿಭಟನೆ ಮಾಡ್ಯಾರ, ಇದ್ರ ಒಂದೇ ಉದ್ದೇಶ ಪ್ರಚಾರ ಆಗ್ಬೇಕು, ನಾವ್ ರೈತನ ಮಗ ಅಂತ ಪ್ರೂವ್ ಆಗ್ಬೇಕು.
ಜನರ ಅನುಕಂಪ ನಂಗೆ ಸಿಗಬೇಕು, ಮುಂದಿನ ಚುನಾವಣೆದಾಗ ನಾ ಗೆಲ್ಬೇಕು. ಇದು ಒಂದೇ ಉದ್ದೇಶದ. ರೈತರಿಗೆ ಪರಿಹಾರ ಇಸ್ಕೊಡ್ಬೇಕು, ರೈತರ ಬಗ್ಗೆ ಕಾಳಜಿ ಅವ್ರ ಬಲ್ಲಿ ಇಲ್ಲ. ಯಾಕಂದ್ರೆ ರೈತರ ಬಗ್ಗೆ ಕಾಳಜಿ ಇರ್ತಿತ್ತಂದ್ರೆ ಕೊಟ್ಟ ಮಾತಿನ ನಡೀತಿರೋರು. 2023 ಚುನಾವಣೆಗಿಂತ ಮೊದಲೇ ಹೇಳ್ಯಾರವ್ರು, ರೈತರಿಗಾಗಿ ನಾನು ಶುಗರ್ ಫ್ಯಾಕ್ಟರಿ ಹಾಕ್ತೀನಿ ಅಂತ ಹೇಳಿ ಮಾಡಿಲ್ಲದು ಮಾತು ತಪ್ಪ್ಯಾರವ್ರು. ಅವಾಗ ಆ ಮಾತಿಗಾಗಿ ರೈತರು ನಂಬಿ ಅವ್ರಿಗೆ ಮತ ಹಾಕ್ಯಾರ. ಇಂಥ ವಿಷಯಕ್ಕೆ ಬರ್ರಿ, ಚರ್ಚೆ ಮಾಡಾರಿ. ಅದೆಲ್ಲ ಬಿಟ್ಟು ಇಂಥ ಹೈಡ್ರಾಮಾ ಮಾಡ್ಲಕ್ ಹೋಗ್ಬೇಡ್ರಿ. ಇಂಥ ಎಮೋಷನಲ್ ಬ್ಲಾಕ್ ಮೇಲ್ ನಮ್ಮ ಜನ ಮರಳಾಗಲ್ಲ. ಯಾಕಂದ್ರೆ ಬಸವ ಕಲ್ಯಾಣ ಜನ ಬಹಳ ಪ್ರಜ್ಞಾವಂತರರ. ನಿಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲರೂ ಇದ್ರ ಬಗ್ಗೆ ಬಹಳ ಖಂಡಿಸಿ ನಮ್ಗೆ ರಾತ್ರಿ ಬಹಳ ಜನ ಮಾತಾಡ್ರಿ. ನಿಮ್ ಪಕ್ಷದವ್ರು ಮೆರವಣಿಗೆದಾಗ ಭಾಗವಹಿಸಿದವರಲ್ಲ, ಏನ್ರಿ ನಮ್ಮ MLA ಅವರು ಏನ್ರಿ ಇದೊಂದು ಹೊಸ ತಮಾಷೆ ಮಾಡಿಟ್ರ. ನಿಮ್ ಪಕ್ಷದವ್ರು ನಮ್ಗೆ ಮಾತಾಡ್ಯಾರ. ಸಂದರ್ಭ ಬಂದ ನಾ ದಾಖಲೆ ಬಿಡುಗಡೆ ಮಾಡ್ತೀರಿ. ಎಲ್ಲರೂ ನಂಗೆ ನಿನ್ನ ರಾತ್ರಿ ಮಾತಾಡ್ಯಾರ. ಏನ್ರಿ ನಾವು ಏನ್ ಹೇಳಿ ಕೇಳೋರು, ಇದು ಏನ್ರಿ ತಮಾಷೆ ಆಗೋಯ್ತು, ನಮ್ದೆಲ್ಲ ಅಂಗಿ ಕಳ್ಸರು, ರೋಡ್ ಮ್ಯಾಗ ನಿಂದ್ರಸರು ಅಂತಂದ್ರು. ಇದು ಅಲ್ಲ, ಪದ್ಧತಿ ಅಲ್ಲ. ಸಾಕಷ್ಟು ನೀವು ಶಾಸಕರಿದ್ರಿ, ನೀವು ಶಾಸಕಾಂಗದ ಒಂದು ಸದಸ್ಯರಿದ್ರಿ. ನೀವು ಮನಸ್ಸು ಮಾಡ್ರೆ ನೀವು ಲೆಟರ್ ಮ್ಯಾಗ CM ಅವ್ರ ಬಲ್ ಹೋರಿ, ಏನೇ ಮನವರಿಕೆ ಮಾಡಿ ಇದೆಲ್ಲ ಮಾಡ್ರಿ. ನಿಮ್ಗೆ ಹೆಂಗ ನಿಮ್ ಶಾಸಕ ಸ್ಥಾನಕ್ಕೆ ಶೋಭೆ ಬರಲ್ಲದು. ಅದಕ್ಕೆ ದಯವಿಟ್ಟು ನೀವೆಲ್ಲಾ ಏನ್ ಮಾಡಿರಿ ಅಂದ್ರ ಏತನ ಕಳಪೆ ಕಾಮಗಾರಿಗಳಾಗ್ಯಾವ. ಜನ ಎಲ್ಲಾ ಕಡೆ ನಿಮ್ದು ವಿರುದ್ಧ ಏನು ಸಿಡಿದೇಳತ್ತಾರ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದಾಗ. ಅದೆಲ್ಲ ಮುಚ್ಚಾಕಿ, ನಿಮ್ ವೈಫಲ್ಯಗಳು ಮುಚ್ಚಾಕಿ ಜನರಿಂದ ಅನುಕಂಪ ಪಡಿಬೇಕು ಅನ್ನೋ ಉದ್ದೇಶದಿಂದ ನಿನ್ನಿಂದ ನೀವು ರ್ಯಾಲಿ ಮಾಡಿರಿ. ನೋಡ್ರಿ, ನೀವು ಗುಂಡೂರದಿಂದ ಯಲಗುಂಡಿ ರಸ್ತೆ ಅದ. ಇದು ಗುಂಡೂರದಿಂದ ಯಲಗುಂಡಿ ರಸ್ತೆ ಅದ. ಮಾರ್ಚ್ 30ಕ್ಕೆ ಕಾಮಗಾರಿ ಆರಂಭ ಮುಗಿದದ. ಇದು ಮೋಸ್ಟ್ಲಿ ಮಾರ್ಚ್ 30ಕ್ಕೆ 3-4 ತಿಂಗಳೇ ಆಗ್ಯದ. ರೋಡ್ ನಡ್ಬರ್ಕೆಲ್ಲ ಸೆಂಟರ್ ಪೂರ ಸಿಳ್ಕೊಂಡು ಹೋಗ್ಯದಿಲ್ಲ ನೋಡ್ರಿ. ಇದಕ್ಕೆ ಯಾರು ಹೊಣೆಗಾರ್ರಿ? ಸರ್ಕಾರದ ಹಣ ಎಲ್ಲಿ ಪೋಲಾಲತ್ತದ? ಇದು ನಾ ನೋಡಿ ಒಂದದ. ಇಂಥ 10 ಕಾಮಗಾರಿಗಳವ. ಏನ್ ಮಾಡ್ತೀರಿ ಇವಕ್ಕೆಲ್ಲ? ಇಂಥ ಕಾಮಗಾರಿಗಳು ಮಾಡಿ ಬರೀ ದುಡ್ಡು ಹೊಡೆಯುವ ಯೋಜನೆ ಹಾಕೊಂಡಿರಿ. ಇದು ಹುಲ್ಸೂರು ರಸ್ತೆ ಅದ ನೋಡಿ. ಕಳಪೆ ಕಾಮಗಾರಿ ಮಾಡೋದು, ದುಡ್ಡು ಹೊಡೆಯೋದು ಯೋಜನೆ ಹಾಕೊಂಡಿರಿ. ಅದು ಒಳ್ಳೇದಲ್ಲ. ಒಳ್ಳೆ ಕೆಲಸ ಮಾಡ್ರಿ, ಒಳ್ಳೆ ಹೆಸರು ಬರ್ತದೆ. ಈಗಾಗಲೇ ನಮ್ಮ ಬಸವ ಕಲ್ಯಾಣ ಜನತೆ, ಸಂಪೂರ್ಣ ವಿಧಾನಸಭಾ ಕ್ಷೇತ್ರ ಜನತೆ ಬೇಸತ್ ಹೋಗ್ಯದ. ನಿಮ್ಮ ಕಾರ್ಯವೈಖರಿ ನೋಡಿ ಬೇಸತ್ ಹೋಗ್ಯದ. ನಾವು ಮೊದಲೆಲ್ಲ ಶರಣು ಸಲಗರ MLA ಅಂತ ಅಂತಿರು. ಈಗ ಜನ ಏನಲ್ಲತ್ತಾರ ಕೊನಾದ, ಶರಣು ಸಾಕಾಗ್ಯಾರ ಅಂತ ಹೇಳತ್ತಾರ. ಅದಕ್ಕೆ ನೀವು ಮುಂಬರುವ ದಿನಗಳಲ್ಲಿ ನಿಮ್ಮ ಕಾರ್ಯಶೈಲಿ ಬದಲಾವಣೆ ಮಾಡ್ಕೋರಿ. ಬದಲಾವಣೆ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡಿ ಜನಮನ್ನಣೆ ಪಡಿರಿ. ಇಂಥವೆಲ್ಲ ನಾಟಕ ಮಾಡಕ್ ಹೋಗ್ಬೇಡ್ರಿ. ನಾವೆಲ್ಲ ಸಹಿಸಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಈಗಾಗಲೇ ನಮ್ಮ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ಬಹಳಷ್ಟು ಒಳ್ಳೆ ಯೋಜನೆಗಳು ಕೊಟ್ಟಾರ. ಎಂತ ಗ್ಯಾರಂಟಿಗಳು ಅವ್ರಿಗೆ ಗೊತ್ತಾ? ಪ್ರತಿಯೊಂದು ಮನೆಗ ತಿಂಗಳಿಗೆ 2,000 ರೂಪಾಯಿ, ವಿದ್ಯುತ್ ಬಿಲ್ ಫ್ರೀ, ಬಸ್ ಫ್ರೀ, ರೇಷನ್ ಫ್ರೀ, ಇಷ್ಟೆಲ್ಲ ಸರ್ಕಾರ ಕೊಡ್ತಾ ಇದೆ. ಆಲ್ರೆಡಿ ಒಂದು ಕುಟುಂಬಕ್ಕ, ಒಂದು ಫ್ಯಾಮಿಲಿಗ, ಒಂದು ರೇಷನ್ ಕಾರ್ಡ್ ಇದ್ದಂತ ಫ್ಯಾಮಿಲಿಗ ವರ್ಷಕ್ಕೆ 24,000 ರೂಪಾಯಿ ಅವ್ರು ನಡೆದವ. ಕರೆಂಟ್ ಬಿಲ್ ಫ್ರೀ ನಡೆದು, ರೇಷನ್ ಫ್ರೀ ನಡೆದು. ಇಂತ ಎಲ್ಲ ಒಳ್ಳೆ ಇವತ್ತು ಇಡೀ ಕರ್ನಾಟಕದ ಬಡ ಜನತೆ ಇವತ್ತು ಸಿದ್ದರಾಮಯ್ಯಗ ಹಾರೈಸಿ ಹೊಗಳ್ತಾ ಇದೆ. ಯಾಕಂದ್ರ ಅವ್ರು ಬಡತನದಲ್ಲಿ ಹುಟ್ಟಿ ಬಡವರ ಕಷ್ಟ ಏನಂದ್ರೆ ಅರ್ಥಕೊಂಡಂತ ನಿಜವಾದ ನಾಯಕರ. ಅಂತ ನಾಯಕರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು ನಮ್ದೆಲ್ಲರೂ ಸೌಭಾಗ್ಯದ. ಅಂತ ಎಲ್ಲ ಹೋಗ್ಬಿಡ್ರಿ, ಒಳ್ಳೆ ಕೆಲ್ಸಕ್ಕೆ ಹೋಗ್ಬಿಡ್ರಿ. ಅದೆಲ್ಲ ಬಿಟ್ಟು ಯಾವಾಗನೂ ರಾಜಕೀಯ ಅಜೆಂಡಾ ಇಟ್ಕೊಂಡು ರಾಜಕೀಯ ಮಾಡ್ಲಕ್ ಹೋಗ್ಬೇಡ್ರಿ. ಯಾಕಂದ್ರ ನಿಮ್ ಆಟ ಆಲ್ರೆಡಿ ಜನ ನೋಡಿ ಬೇಸತ್ ಹೋಗ್ಯದ. ಮುಂಬರುವ 2028 ಚುನಾವಣೆಯಲ್ಲಿ ನಿಮಗ್ ವಾಪಸ್ ಕಳ್ಸೋದ್ ಪಕ್ಕ.